ಮತ್ತೊಂದು ಕಡೆ ರಾಜ್ಯದಲ್ಲಿ ಕಿಚ್ಚಪ್ಪಿಸಿದ್ದಂತ ಪ್ರಕರಣ ಅಂದ್ರೆ ಅದು ಹನಿ ಟ್ರ್ಯಾಪ್ ಪ್ರಕರಣ. ಅದರಲ್ಲಿ ಕಂಪ್ಲೀಟ್ ಉಲ್ಟಾ ಹೊಡಿತಾ ಇರುವಂತದ್ದು ಅಪ್ಪ ಮಗ. ಅಸಹ್ಯ ರಾಜಕೀಯ ಮಾಡ್ತಾ ಇದ್ದಾರ ಅಪ್ಪ ಮಗ. ಯಾರು ಆ ಅಪ್ಪ ಮಗ? ರಾಜಣ್ಣ ಮತ್ತೆ ರಾಜೇಂದ್ರ ಅವರು ಜನರಿಗೆ ಫೂಲ್ ಮಾಡ್ತಾ ಇದ್ದಾರಾ? ರಾಜಣ್ಣ ಮತ್ತೆ ರಾಜೇಂದ್ರ ಅನ್ನುವಂಥ ಪ್ರಶ್ನೆ ಇದೆ. ಏಪ್ರಿಲ್ ಬೇರೆ ಬಂತು, ಅದಕ್ಕೂ ಮುಂಚೆನೆ ಒಂದು 5 ದಿನಕ್ಕೆ ಮುಂಚೆನೆ ಏಪ್ರಿಲ್ ಫೂಲ್ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದಾವೆ ರಾಜ್ಯದ ಜನಕ್ಕೆ. ಹನಿ ಟ್ರ್ಯಾಪ್ ಹಂಗಾಮವನ್ನು ಎಬ್ಬಿಸಿ ಈ ಕಂಪ್ಲೀಟ್ಲಿ ಯೂಟರ್ನ್, ದಾಖಲೆ ಇಲ್ಲ, ಯಾವತ್ತು ನಡೀತು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇಲ್ಲ. ಮತ್ತೊಂದು ಕಡೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳ್ತಾ ಇದ್ದಂಥ ರಾಜೇಂದ್ರ ಅವರು ಇಲ್ಲ, ಕೊಲೆ ಆರೋಪವನ್ನ ಹೊರಿಸ್ತಾ ಇದ್ದಾರೆ, ಸುಪಾರಿಯನ್ನ ಕೊಡಲಾಗಿತ್ತು ಅಂತ ಹೇಳ್ತಾ ಇದ್ದಾರೆ, ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಯಾಕೆಂದ್ರೆ ಎಲ್ಲೋ ಮಾತನಾಡಿದ್ರೆ, ಎಲ್ಲೋ ಮಾಧ್ಯಮಗಳಲ್ಲಿ ಏನಾದರೂ ಒಂದು ಮಾತಾಡಿದ್ರೆ ರಾಜಣ್ಣ ಒಂಥರ ಆನ್ ದಿ ಫ್ಲೋರ್ ಆನ್ ದಿ ರೆಕಾರ್ಡ್ ಇದೆ. ಅದು ರಾಜಣ್ಣ ಅವರು ಮಾತನಾಡಿರುವಂಥದ್ದು ದಾಖಲೆ ಇದೆ. 48 ಜನರ ಮೇಲೆ ಅಂದ್ರೆ ಈ ರೀತಿಯಾಗಿ ಹನಿ ಟ್ರ್ಯಾಪ್ ಅನ್ನ ಮಾಡಲಾಗಿದೆ. ಕೇಂದ್ರದ ನಾಯಕರು ಕೂಡ ಇದ್ದಾರೆ, ನನ್ನ ಹತ್ರ ಎಲ್ಲವೂ ಕೂಡ ದಾಖಲೆಗಳಿದ್ದಾವೆ ಅಂತ ಹೇಳಿದಂಥವ್ರು ದಾಖಲೆನೂ ಇಲ್ಲ, ಏನೂ ಇಲ್ಲ. ಸದನದಲ್ಲೇ ಅಬ್ಬರಿಸಿದ್ರು ಸಚಿವ KN ರಾಜಣ್ಣ. ನಂತರ ರಾಜಣ್ಣ ರಾಜೇಂದ್ರ ಫುಲ್ ಮಾತು, ಅಪ್ಪ ಮಗನದ್ದು ಒಂದೊಂದು ಬಾರಿ ಒಂದೊಂದು ರೀತಿಯಾದಂಥ ಮಾತಾದಂತಾಗಿದೆ. ಯಾಕೆಂದ್ರೆ ಆಗಿದೆ ಅಂತ ಇದ್ದಂಥವ್ರು ಈಗ ಯೂಟನು ಇಲ್ಲ, ನನ್ನ ಮೇಲೆ ಆಗಿಲ್ಲ ಅಂತ. ದಾಖಲೆ ಇದೆ ಅಂತ ಹೇಳಿದಂಥವ್ರು ಈಗ ಫುಲ್ ಯೂಟನು ಇಲ್ಲ, ದಾಖಲೆ ಇಲ್ಲ ಅಂತ. ಹನಿ ಟ್ರ್ಯಾಪ್ ಯತ್ನ, ದಾಖಲೆ ಇದೆ ಅಂತ ಹೇಳಿದಂಥವ್ರು ರಾಜಣ್ಣ. ನಂತರ ಹನಿ ಟ್ರ್ಯಾಪ್ ಯತ್ನ ಆಗಿದೆ, ದಾಖಲೆ ಇಲ್ಲ ಅಂತ ಹೇಳಿದ್ರು. ಮನೆಯಲ್ಲಿ CCTVನೇ ಇಲ್ಲ ಅಂತ ಹೇಳಿದ್ದಾರೆ ರಾಜಣ್ಣ. ಪರಮೇಶ್ವರ್ಗೆ ದೂರನ್ನ ಕೊಟ್ಟರು, ಕಾಕಿಗೆ ಕೊಡಲಿಲ್ಲ. ದಾಖಲೆ ಏನೂ ಕೊಡದೆ 3 ಪುಟದ ದೂರನ್ನ ಕೊಟ್ಟಿದ್ದಾರೆ. ಅದು ಕೌಂಟ್ಗೆ ಬರಲ್ಲ. ಯಾಕೆಂದ್ರೆ ಒಂದು FIR ದಾಖಲಾಗಬೇಕು ಅಂದ್ರೆ ಯಾರ ವಿರುದ್ಧ, ಯಾರು, ಯಾವಾಗ, ಎಲ್ಲಿಗೆ ಬಂದಿದ್ರು, ಏನು, ಎತ್ತ, ಏನಾದರೂ ಕೊಡಬೇಕಲ್ಲ, ಯಾರಾದ್ರೂ ಹೆಸರಾದ್ರೂ ಹೇಳ್ಬೇಕಲ್ಲ, ಏನೂ ಇಲ್ಲ. ಹನಿ ಟ್ರ್ಯಾಪ್ ಅಂತಿದ್ದಂಥ ರಾಜಣ್ಣ ಮಗನೂ ಕೂಡ ಈಗ ಉಲ್ಟಾ ಹೊಡಿತಾ ಇದ್ದಾರೆ. ಹನಿ ಟ್ರ್ಯಾಪ್ ಅಂತ ಇದ್ದಂಥವ್ರು ಈಗ ಕೊಲೆ ಯತ್ನ ಅಂತೆ, ಕೊಲೆ ಯತ್ನ ಆಗಿದೆ ಅಂತ ದೂರನ್ನ ಕೊಟ್ಟಿರುವಂಥದ್ದು ರಾಜೇಂದ್ರ. ಅದು ಯಾವಾಗ ಆಗಿದ್ದು? ಜನವರಿಲಿ ಇವ್ರಿಗೆ ಗೊತ್ತಾಯ್ತಂತೆ. ಅದನ್ನ ಈಗ ದಾಖಲು ಮಾಡ್ತಾ ಇರುವಂಥದ್ದು ಮಾರ್ಚ್ ಎಂಡಲ್ಲಿ, 3 ತಿಂಗಳಾದ ಬಳಿಕ. ಇವ್ರ ಮೇಲೆ ಅಟೆಂಪ್ಟ್ ಆಗಿದ್ದು 5 ತಿಂಗಳ ಹಿಂದೆ. ಇದೆಲ್ಲವೂ ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಪೊಲಿಟಿಕಲ್ ಮೈಲೇಜ್ ಅನ್ನ ಪಡ್ಕೊಂಡು ಸೈಲೆಂಟ್ ಆಗ್ಬಿಟ್ರ ಅಪ್ಪ ಮಗ ಅನ್ನುವಂಥ ಪ್ರಶ್ನೆ ರಾಜ್ಯದ ಜನ ಕೇಳ್ತಾ ಇದ್ದಾರೆ. ಇನ್ನು ಹನಿ ಟ್ರ್ಯಾಪ್ ವಿಚಾರ ಶುರುವಾದಾಗಿನಿಂದಲೂ ಕೂಡ ರಾಜಣ್ಣ ಪುತ್ರ ರಾಜೇಂದ್ರ ಹೇಗೆ ಹೇಳಿಕೆಯನ್ನ ಕೊಟ್ಟಿದ್ರು ನೋಡ್ಕೋಬೇಡ. ಬರೀ ರಾಜಣ್ಣವನ ಮೇಲೆ ಅಂತ ಅಲ್ಲ, ಕಳೆದ 6 ತಿಂಗಳಿಂದ ನನ್ನ ಮೇಲೂ ನಡೀತಾ ಇದೆ. ಸೊ ಅದರಿಂದ ಇದು ವಿರೋಧ ಪಕ್ಷದವ್ರು ಮಾಡ್ತಾರೋ ನಮ್ಮ ಪಕ್ಷದವರೇ ಮಾಡ್ತಾರೆ ಅನ್ನೋ ಅಂಥದ್ದು ಮಾತಲ್ಲ. ಬಟ್ ಆದರೆ ಇದು ಸಹಜವಾಗಿ ಇದು ಯಾರು ಮಾಡ್ತಾ ಇದ್ದಾರೆ. ಸೊ ಅದು ಈಗ ಸದನದಲ್ಲಿ ತನಿಖೆ ಮಾಡೋದಕ್ಕೆ ಒತ್ತಾಯ ಮಾಡಿರ್ಬೋದು ಅಂತ ಅನ್ಕೊಂತೀನಿ. ಸೊ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಿಂದ ಇದ್ದಾರೆ. ರಾಜಣ್ಣವ್ರನ್ನೂ ಬಹಳ ಪ್ರಯತ್ನ ಮಾಡಿದ್ರು, ನನ್ನ ಮೇಲೂ ಬಹಳ ಪ್ರಯತ್ನ ಮಾಡಿದ್ರು, ನನ್ನ ಮೇಲೂ ಬೇರೆ ಬೇರೆ ರೀತಿ ಪ್ರಯತ್ನ ನಡೀತಾ ಇದೆ. ನನ್ನ ಮೇಲೆ ಯಾವ ರೀತಿ ಆ ಪ್ರಯೋಗವನ್ನು ಮಾಡ್ತಾ ಇರೋವಂಥದ್ದು ನನ್ನ ಹತ್ರ ಎಲ್ಲ ದಾಖಲೆಗಳಿದೆ. ಆ ದಾಖಲೆಗಳನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಆದ್ಮೇಲೆ ಅವ್ರು ಏನು ಹೇಳ್ತಾರೆ ಅದನ್ನ ಮಾಡ್ತೀನಿ. ಡಿಜಿಟಲ್ ಬಂದಾಗ ಇಂಥವ್ರೆ ಅಂತ ನಾವು ಇದು ಮಾಡೋಕ್ಕಾಗೋದಿಲ್ಲ, ಆಯಿತಾ. ಸೊ ಯಾರು ಬಂದಿದ್ದಾರೆ, ಬಂದಿಲ್ಲ ಅಂತ ನಾವೇನು ಅಲ್ಲೆಗಿಳಿಯೋಕೆ ಹೋಗೋದಿಲ್ಲ. ಬಂದಿದ್ದಾರೆ, ಇಲ್ಲಿಗೂ ಬಂದಿದ್ದಾರೆ, ಮಧುಗಿರಿ ಮನೆ ಹತ್ರಕ್ಕೂ ಬಂದು ಹೋಗಿದ್ದಾರೆ ಅಂತ ಮಾಹಿತಿ ಇರೋವಂಥದ್ದು. ಸೊ ಬಂದಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ, ಪ್ರಯತ್ನ ಸಕ್ಸಸ್ ಆಗಿಲ್ಲ. ಈಗ ನಮ್ಮ ಮೇಲೆ ಪ್ರಯತ್ನ ಮಾಡಿದ್ದಾರೆ, ಸಕ್ಸಸ್ ಆಗಿಲ್ಲ. ನಾಳೆ ಇನ್ನೊಬ್ಬರ ಮೇಲೆ ಮಾಡಲ್ಲ ಅನ್ನೋದೇ ಅದು. ಇವತ್ತು ನಮ್ಮ ಮೇಲೆ ಆಗಿದ್ದು ನಾಳೆ ಇನ್ನೊಬ್ಬನ ಮೇಲೆ ಆಗ್ಬೋದು, ಇಲ್ಲ ನಿಮ್ಗಳ ಮೇಲೆ ಮಾಡ್ಬೋದಪ್ಪ, ಅದು ಆಗಬಾರ್ದು ಅನ್ನೋ ಒಂದು ಇದ್ರ ಮೇಲೆ ನಾವು ಇವತ್ತು ತನಿಖೆ ಮಾಡಿ ಆದಷ್ಟು ಬೇಗ ಇದ್ರ ಉತ್ತರ ಬರಬೇಕು. ತನಿಖೆಯಲ್ಲಿ ಯಾರೆಲ್ಲ ಹಿಂದೆ ಇದ್ರೆ ಅದು ಬರಬೇಕು. ಟ್ರ್ಯಾಪ್ ಅಂತ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾನು ಮುಂಚೆಯಿಂದ ಹೇಳಿದಾಗೆ ನನ್ನ ಮೇಲೇನು ಹನಿ ಟ್ರ್ಯಾಪ್ ಆಗಿಲ್ಲ. ಇಲ್ಲ ಅದೇನು ನೀವು ಯಾವ ಹೇಳ್ತೀರ, ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ ನವೆಂಬರ್ 15ನೇ ತಾರೀಕು ಮನೆಗೆ ಬಂದಿರ್ತಾರೆ. ಬಂದು ಪ್ರಯತ್ನನೂ ಮಾಡಿರ್ತಾರೆ, ಪ್ರಯತ್ನ ಅವರಿಗೆ ಸಕ್ಸಸ್ ಆಗೋದು. ನೋಡಿದ್ರಲ್ಲ ರಾಜಣ್ಣ ಪುತ್ರ ಯಾವ ರೀತಿಯಾಗಿ ಕಲರ್ ಕಾಗೆಯನ್ನ ಹಾರಿಸಿದ್ರ ಅನ್ನುವಂಥ ಪ್ರಶ್ನೆ. ಏಪ್ರಿಲ್ ಫುಲ್ ಮಾಡಿದ್ರ, ಫುಲ್ ಮಾಡ್ಬಿಟ್ರ ರಾಜ್ಯದ ಜನರನ್ನ ಈ ವಿಚಾರದಲ್ಲಿ. ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳ್ದಂಥವ್ರು ಅವರೇ. ಈಗ ಏನೂ ಹಾಗೆ ಇಲ್ಲ, ನನಗೆ ಕೊಲೆ ಮಾಡುವಂಥ ಪ್ರಯತ್ನ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಪ್ಪ ಮಗನ ಮಾತನ್ನು ಹೇಗೆ ನಂಬಬೇಕು ಅನ್ನುವಂಥದ್ದನ್ನ ರಾಜಕಾರಣಿಗಳೇ ಈಗ ಪ್ರಶ್ನೆಯನ್ನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜಣ್ಣ ಹನಿ ಟ್ರ್ಯಾಪ್ ಕೇಸ್ ಬೇರೆ, ರಾಜೇಂದ್ರ ಕೇಸೇ ಬೇರೆ, ಎರಡು ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಹೌದು, ಒಂದಕ್ಕೊಂದು ಸಂಬಂಧ ಇಲ್ಲ ಅನ್ನುವಂಥ ಪರಿಜ್ಞಾನ ಎಲ್ರಿಗೂ ಇದೆ. ಆದರೆ ಅವತ್ತು ಸಂಬಂಧ ಇದೆ ಅಂತ ಹೇಳಿದಂಥವ್ರು ಯಾರು? ಇದೇ ರಾಜಣ್ಣ ಪುತ್ರ ರಾಜೇಂದ್ರ ಅಲ್ವಾ? ಅವತ್ತೇನು ಮಾಡ್ತಾ ಇದ್ರು ಇಂಥ ಸ್ಟೇಟ್ಮೆಂಟನ್ನು ಕೊಡಬೇಕಾದ್ರೆ? ಆ್ಯಕ್ಚುಲಿ ಆಕ್ಟರ್ಸ್ಗಳು ಬಣ್ಣವನ್ನು ಹಚ್ಚಿದಂಥವ್ರು ರೀಲ್ ಮುಂದೆ ಕಲರ್ ಕಾಗೆಯನ್ನು ಹಾರಿಸ್ತಾರೆ, ಬೇರೆ ಬೇರೆ ಬಣ್ಣದ ಮಾತುಗಳನ್ನು ಆಡ್ತಾ ಇರ್ತಾರೆ. ಅದು ರೀಲ್ ಮುಂದೆ ಅಷ್ಟೇ. ಇವರು ರಿಯಲ್ ಆಗಿ ಹಾರಿಸ್ತಾ ಇದ್ದಾರೆ ರಾಜಕಾರಣಿಗಳು.
ರಾಜೇಂದ್ರ ಕೇಸ್ 2 ತಿಂಗಳ ಹಳೆಯದು. ಯಾರೋ ಕಾಲ್ ಮಾಡಿ ಬೆದರಿಕೆ ಹಾಕಿದ್ದು. ಹನಿ ಟ್ರ್ಯಾಪ್ಗೂ ಇದಕ್ಕೂ ಸಂಬಂಧ ಇಲ್ಲ. ಇತಿಶ್ರೀ ಹಾಡಬೇಕು, ಇಲ್ದಿದ್ರೆ ಇದೇ ಚರ್ಚೆ ಆಗುತ್ತೆ. ಇತಿಶ್ರೀ ಹಾಡ್ಬೇಕು, ಹೌದು. ಸತೀಶ್ ಜಾರಕಿಹೊಳಿ ಅವರೇ, ಯಾರು ಆಡೋರು? ಆ ಮಾತನಾಡ್ದಂಥವ್ರು ಯಾರು? ಅವತ್ತು ನೀವು ಕೂಡ ಹೇಳಿದ್ರಲ್ಲ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ ಅಂತೆಲ್ಲ. ದಾಖಲೆ ಬೇಕಲ್ಲ, ಸುಮ್ಮನೆ ಕಾಗೆ ಆರಿಸ್ಬಿಟ್ರೆ ಇಲ್ಲಿ ಬಂದು. ರಾಜೇಂದ್ರ ಅವ್ರು ಕೊಟ್ಟದ್ದು ವಿಚಾರ ಬೇರೆ, ರಾಜೇಂದ್ರ ಅವ್ರ ವಿಚಾರ ಬೇರೆ, ಬೇರೆ ಅದಕ್ಕೂ ಸಂಬಂಧ ಇಲ್ಲ. ಅವ್ರಿಗೆ ಥ್ರೆಟ್ ಆಗಿದ್ದು ವಿಚಾರ ಸುಪಾರಿ ಇದೆ, ಇವ್ರದ್ದು ಬೇರೆ. ಹಿಂಗಾಗಿ ಅವರ ತಮ್ಮ ದೂರನ್ನ ಕೊಟ್ಟಿದ್ದಾರೆ, ತನಿಖೆ ಮಾಡ್ತಿದ್ದಾರೆ. ಯಾವ ರೀತಿ ಅದೇ ಯಾರು ಹೋಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಸೊ ಅದು ಹೇಳಿದ್ರೆ ಡೆಲ್ಲಿಯಲ್ಲಿ ಕೂಡ ಹೇಳಿದೀವಿ, ಅವ್ರಿಗೆ ವಿಚಾರ ಬಿಟ್ಟದ್ದು ಅದು ಕೊಡೋದು ಬಿಡೋದು ನೋಡೋಣ. ಹೇಳಿದ್ರ ಗೊತ್ತಿಲ್ಲ, ನನ್ನ ಕಡೆ ದಾಖಲೆ ಇದೆ ಅಂತ. ಅದು ನಾನು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಕೃಷ್ಣ, ಆನ್ ದ ಫ್ಲೋರ್ ಮಾತನಾಡಿದ್ದು ಎಲ್ಲೋ ವಿಧಾನಸಭೆಯ ಹೊರಗಡೆ ಅಲ್ಲ, ಏನೋ ಮಾತನಾಡಿದ್ರು ಬಿಡಿ ಅಂತ ಹೇಳ್ಬೋದು. ಆದ್ರೆ ಆನ್ ದ ಫ್ಲೋರ್, ಆನ್ ರೆಕಾರ್ಡ್ ಹೇಳಿದ್ದಾರೆ ಹನಿ ಟ್ರ್ಯಾಪ್ ಆಗಿದೆ ಅಂತ. ಅದಾದ್ಮೇಲೆ ಅವರ ಮಗನು ಕೂಡ ಹೇಳಿರುವಂತದ್ದು. ಇದೆಲ್ಲದರ ನಡುವೆ ಈಗ ಯೂಟರ್ನ್ ಹೊಡಿತಾ ಇದಾರಲ್ಲ, ಯಾಕೆ ಅಂತ? ಯಾಕೆಂದ್ರೆ ತಮ್ಮ ಮಾತಿನ ಮೇಲೆ ಒಂದು ನೈತಿಕತೆ ಅನ್ನುವಂಥದ್ದು ಬೇಡವಾ? ಮಾತು ಎತ್ತಿದ್ರೆ ನಾವು ಹಂಗೆ ಹಿಂಗೆ ಅಂತ ಹೇಳ್ಕೊಳ್ಳುವಂಥವ್ರು ಫುಲ್ ಉಲ್ಟಾ ಪಲ್ಟಾ ಹೊಡಿತಾ ಇದಾರಲ್ಲ ಅಪ್ಪ ಮಗ, ರಾಜಕೀಯ ಮೈಲೇಜ್ ಅನ್ನ ತಗೊಂಡಾದ್ಮೇಲೆ. ಖಂಡಿತವಾಗ್ಲೂ ಪೃಥ್ವಿರಾಜ್, ಕೆನ್ ರಾಜಣ್ಣ ಆಗಿರ್ಬೋದು, ಅವರ ಪುತ್ರ ರಾಜೇಂದ್ರ ಅವರಿಗೆ ಒಂದ್ ಸ್ವಲ್ಪ ಗಂಭೀರತೆ ಇರಬೇಕು. ಯಾಕಂದ್ರೆ ಇಂತಹ ಪ್ರಕರಣಗಳು ಬಂದಂತ ಸಂದರ್ಭದಲ್ಲಿ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟಂತವ್ರ ಜೊತೆ ಮಾತಾಡಿ ಅದಕ್ಕೆ ನ್ಯಾಯವನ್ನು ಒದಗಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಕಾರ್ಯತಂತ್ರವನ್ನು ಮಾಡಬೇಕು. ಅದರ ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲೂ ಕೂಡ ಪ್ರಶ್ನೆ ಆಗಿರುವಂತದ್ದು. ಕಳೆದ ಹಲವು ದಿನಗಳಿಂದಲೂ ಕೂಡ ನ್ಯೂಸ್ 18 ಕನ್ನಡ ಹನಿ ಟ್ರ್ಯಾಪ್ ಅನ್ನೋ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಬಿತ್ತಾರ ಮಾಡಿತ್ತು. ಮತ್ತೆ ಸದನದಲ್ಲೂ ಕೂಡ ಪ್ರಸ್ತಾಪ ಆಗಿ ದೊಡ್ಡ ಮಟ್ಟದ ಚರ್ಚೆ ಆಗಿ ಮುಖ್ಯಮಂತ್ರಿಗಳೇ ಸ್ವತಃ ಗೃಹ ಸಚಿವರು ಕೂಡ ಈ ಒಂದು ವಿಚಾರವಾಗಿ ಮೌನ ವರದಿ ಮಾತಾಡಿದ್ದಾರೆ, ತನಿಖೆಯನ್ನ ಮಾಡಿಸ್ತೀವಿ ಅನ್ನುವಂಥದ್ದು. ಆದ್ರೀಗ ತನಿಖೆಗೆ ಒಳಗಾದಂತವ್ರು ಯಾರು ಆರೋಪಕ್ಕೆ ಒಳಗಂತಂದವರೇ ಒಂದು ಸರಿಯಾಗಿ ದೂರನ್ನ ಕೊಡಬೇಕಾದಂತವ್ರು ಎಲ್ಲೋ ಒಂದ್ ಕಡೆ ದಿನಕ್ಕೊಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ತನಿಖೆಯ ಆದಿಯನ್ನೇ ಎಲ್ಲೋ ಒಂದ್ ಕಡೆ ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಈಗ ಚರ್ಚೆ ಬಂದಿರುವಂತದ್ದು. ಈಗಾಗಲೇ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ಅನ್ನೋ ಮಾತನ್ನ ಸಚಿವ ಕೆನ್ ರಾಜಣ್ಣ ಅವರು ಪ್ರಯತ್ನವನ್ನ ನನ್ನ ಜೊತೆ ಮಾಡಿದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಮತ್ತೆ 48 ಜನರದ್ದು ಇದೆ ಅನ್ನುವಂಥ ವಿಚಾರ ಇದೇನು ಸಾಮಾನ್ಯ ವಿಚಾರ ಅಲ್ಲ. ಯಾಕಂದ್ರೆ ರಾಜ್ಯದಾಗಿರ್ಬೋದು ಮತ್ತೆ ಕೇಂದ್ರದ ನಾಯಕರು ಆಗಿರ್ಬೋದು. ಅದ್ರ ಜೊತೆಗೆ ಈಗಾಗಲೇ ಮತ್ತೆ ಕೆನ್ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರು ಕೂಡ ಹನಿ ಟ್ರ್ಯಾಪ್ ಆಗಿದ್ದಾರೆ ಅನ್ನೋ ವಿಚಾರ ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಎಲ್ಲ ಒಂದ್ ಕಡೆ ಅದಾದ ನಂತರ ಕಳೆದ 6 ತಿಂಗಳ ಹಿಂದೆನೆ ನನ್ನ ಮೇಲೆ ಹನಿ ಟ್ರ್ಯಾಪ್ ಅಲ್ಲ, ಈಗ ಕೊಲೆ ಸಂಚು ನಡೆದಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಬಹುಶಃ ಏನಾದ್ರೂ ಅವರಿಗೆ ಹೈಕಮಾಂಡ್ ನಾಯಕರ ಒತ್ತಡ ಇರಬಹುದೇನೋ ಪೃಥ್ವಿರಾಜ್. ಆ ಕಾರಣಕ್ಕೋಸ್ಕರವಾಗಿನೇ ಈಗ ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರವನ್ನ ಡೈವರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಈಗ ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲೇನೆ ಈ ಒಂದು ವಿಚಾರ ತಾರಕಕ್ಕೇರಿದೆ. ಹನಿ ಟ್ರ್ಯಾಪ್ ಅನ್ನೋ ಒಂದು ವಿಚಾರ ಏನಾದ್ರೂ ತನಿಖೆಯಾಗಿ ಯಾರಾದ್ರೂ ಮಾಡಿಸಿದ ಒಂದು ವಿಚಾರ ಪ್ರಬಲ ನಾಯಕರು ಹೆಸರು ಹೊರಗಡೆ ಬಂದಂತ ಸಂದರ್ಭದಲ್ಲಿ ಅದು ತೀರಾ ಸಣ್ಣ ಪ್ರಮಾಣದ ವಿಚಾರ ಅಲ್ಲ, ಅದು ದೊಡ್ಡ ಪ್ರಮಾಣದ ವಿಚಾರ ಅಂತ ಹೇಳ್ಬೋದು. ಅಂತಿಮವಾಗಿ ಮುಖ್ಯಮಂತ್ರಿಗಳ ಕುತ್ತಿಗೆಗೂ ಕೂಡ ಬರುತ್ತೆ. ಮತ್ತೆ ಮುಖ್ಯಮಂತ್ರಿಗಳು ಕೂಡ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಮುಜಾಗರಕ್ಕೆ ಒಳಗಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಮತ್ತೆ ಹೈಕಮಾಂಡ್ ನಾಯಕರು ಕೂಡ ಇದನ್ನ ಎಲ್ಲೋ ಒಂದ್ ಕಡೆ ಇದರಿಂದ ಇಕ್ಕಟ್ಟಿಗೆ ಸಿಲುಕುವಂತ ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಹೈಕಮಾಂಡ್ ನಾಯಕರು ಇದರಿಂದ ಏನು ಗದರಿದ ನಂತರವಾಗಿ ಎಲ್ಲೋ ಒಂದ್ ಕಡೆ ಕೆನ್ ರಾಜಣ್ಣ ಆಗಿರ್ಬೋದು ಮತ್ತೆ ಅವರ ಪುತ್ರ ರಾಜೇಂದ್ರ ನಿಂದರೆ ಈ ಒಂದು ಹೇಳಿಕೆನ ಅಂದ್ರೆ ಮೊದಲು ಹನಿ ಟ್ರ್ಯಾಪ್ ಅನ್ನುವಂಥದ್ದು, ಈಗ ಕೊಲೆ ಸಂಚು ಅನ್ನುವಂತ ಹೇಳ್ತಾ ಇದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಮಾಧ್ಯಮಗಳಿಗೆ ಏನ್ ಹೇಳಿಕೆಯನ್ನ ಕೊಡ್ತಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ಕೂಡ ಈ ಒಂದು ಹನಿ ಟ್ರ್ಯಾಪ್ ಅನ್ನೋ ಒಂದು ವಿಚಾರ ತನಿಖೆಯನ್ನು ಶುರು ಮಾಡಿದ್ದಾರೆ. ಈಗ ಕೊಲೆ ಸಂಚು ಅನ್ನೋ ಮಾತನ್ನ ರಾಜೇಂದ್ರ ಅವರು ಕೂಡ ಹೇಳ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ನಿಜ ಸುಳ್ಳು ಅನ್ನೋ ಒಂದು ವಿಚಾರವನ್ನ ತನಿಖೆಯಿಂದನೇ ಗೊತ್ತಾಗಬೇಕಾಗುತ್ತೆ. ಅದೇನಿದ್ರು ಕೂಡ ಹನಿ ಟ್ರ್ಯಾಪ್ ಅನ್ನೋ ಒಂದು ವಿಚಾರ ಸಾಮಾನ್ಯ ಪ್ರಕರಣ ಅಲ್ಲ. ಯಾಕಂದ್ರೆ 224 ಶಾಸಕರ ಗೌರವದ ಪ್ರಶ್ನೆ, ಅದ್ಯಾರು ಮಾಡಿದ್ರು ಕೂಡ ತಪ್ಪೆ. ಹಾಗಾಗಿನೇ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಅನ್ನೋ ಒಂದು ಕಳಕಳಿ ನ್ಯೂಸ್ 18 ಕನ್ನಡ ಸೇರಿದಂತೆ ಸಾರ್ವಜನಿಕರು ಕೂಡ ಒಂದು ರೀತಿ ಒತ್ತಡವನ್ನು ಆಗ್ತಿರುವಂತದ್ದು. ಹಾಗಾಗಿನೇ ಮುಂದಿನ ದಿನಗಳಲ್ಲಿ ಕೆನ್ ರಾಜಣ್ಣ ಆಗಿರ್ಬೋದು ಮತ್ತೆ ಅವರ ಪುತ್ರ ರಾಜೇಂದ್ರ ಅವರು ಇನ್ನು ಮುಂದೆ ಆದ್ರೂ ಇಂಥ ಹೇಳಿಕೆಯನ್ನ ಕೊಡೋದ್ ಬಿಟ್ಟು ಏನು ಹನಿ ಟ್ರ್ಯಾಪ್ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಬಳಿ ಏನ್ ಸಾಕ್ಷಿಗಳಿದೆ, ದಾಖಲೆಗಳಿದೆ ಅದನ್ನ ಸರ್ಕಾರ ಕೊಟ್ಟು ಅಥವಾ ಅಧಿಕಾರಿಗಳು ಕೊಟ್ಟು ಸೂಕ್ತವಾದ ತನಿಖೆ ಆಗುವವರೆಗೂ ಕೂಡ ಸೈಲೆಂಟ್ ಆಗಿದ್ರೆ ಒಳ್ಳೇದು ಅನ್ನೋದು ಅಭಿಪ್ರಾಯ ಈಗ ವ್ಯಕ್ತವಾಗ್ತಿರುವಂತದ್ದು. ಪೃಥ್ವಿರಾಜ್, ಯಾರನ್ನ ವಿಲನ್ ಮಾಡಬೇಕಾಗಿತ್ತು ಅವರನ್ನು ಮಾಡ್ಬಿಟ್ಟು ಮೇಕೆ ತಿಂದು ಕೋತಿ ಬಾಯಿಗೆ ಒರೆಸ್ತರು ಅಂತ ಹೇಳ್ತಾರಲ್ಲ, ಆ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಮಾಡದಂತೆ ಕಾಣಿಸ್ತಾ ಇದೆ ರಾಜಣ್ಣ ಮತ್ತೆ ಅವರ ಪುತ್ರ. ನೋಡೋಣ ಏನೇನಾಗುತ್ತೆ ಅಂತ. ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.